ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಎರಡನೇ ಪ್ರಮಾದ ಏನು ಅಂತ ಹೇಳ್ತೀನಿ ಬನ್ನಿ. 1942ನೇ ಇಸ್ವಿನಲ್ಲಿ ಚೈನಾ ದೇಶ ನಮ್ಮಲ್ಲಿ ಆಕ್ರಮಣ ಮಾಡ್ತು. ಬರೀ ಆಕ್ರಮಣ ಮಾಡಿದ್ದಲ್ಲ, ಕರ್ನಾಟಕದ ಅರ್ಧ ಭಾಗವನ್ನು ಗೆದ್ದಿದೆ. ಅದನ್ನು ಕೇಳ್ತಕ್ಕಂಥ ಕೂಗಾಡು ಕೇಳ್ಬೋದು, ಅಳ್ತ್ಕೊಂಡು ಕೇಳ್ಬೋದು, ನಕ್ಕೊಂಡು ಕೇಳ್ಬೋದು, ಸ್ಲೋಗನ್ ಹಾಕ್ತಕ್ಕ ಅದನ್ನು ಮಾಡಿಲ್ಲ ಇವರು 65 ವರ್ಷದಲ್ಲಿ. ಇವರು ದೇಶಭಕ್ತರ ಅನ್ನೋ ಮೂಲಭೂತವಾದ ಸಮಸ್ಯೆ ನಮ್ಮನ್ನು ಕಾಡುತ್ತೆ. ಹೀಗೆಲ್ಲ ಮಾಡಿದಾಗ ಇವ್ರ ಕಳ್ಳಾಟಕ್ಕೆ ಕೊನೆಯೇ ಇಲ್ಲ ಅಂತಂದರೆ ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು, ವೀಕ್ ಮಾಡಬೇಕು. ಇದು ನೋಡಿ, ಯಾರು ಟ್ಯಾಕ್ಸ್ ಕಟ್ತೀವಿ, ಯಾರು ಮೇಲ್ವರ್ಗದ ಜನ ಇದೆಯೋ ಅವ್ರ ಜವಾಬ್ದಾರಿ ಜಾಸ್ತಿ. ಯಾಕೆ ಅಂತಂದರೆ ಹೊಟ್ಟೆ ಸಮಸ್ಯೆ ಇಲ್ಲ ನಮಗೆ, ಮತ್ತು ದೇಶ ರಕ್ಷಣೆ ಮಾಡ್ತಕ್ಕಂಥದ್ದು ಜುಟ್ಟಿಗೆ ಮಲ್ಲಿಗೆ ಪ್ರಶ್ನೆ ಇದ್ದಂಗೆ. ಸೊ ಆ ದೃಷ್ಟಿಯಿಂದ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿನ ನಿರ್ವಹಿಸಬೇಕು ಅಂದರೆ ಬನ್ನಿ ಫೋಟೋ ವಿಶ್ಲೇಷಣೆ ಮಾಡೋಣ. 1930ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧಿ ಹತ್ಯೆ ಆಗುತ್ತೆ. ಹುತಾತ್ಮರ ದಿನ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇದು ಡಿಕ್ಲೇರ್ ಮಾಡೋದು ಸರ್ಕಾರ ಸ್ವಾಮಿ, ಜನಗಳಲ್ಲ. ನೋಡಿ, ವಿ ದ ಪೀಪಲ್ ಆಫ್ ಇಂಡಿಯಾ, ಬಹುಮತಕ್ಕೆ ಮಾನ್ಯತೆ ಇರಬೇಕು. ಜನರಿಂದ ಜನರಿಗಾಗಿ ನಾವು ಅಭ್ಯಾಸ ಮಾಡ್ಕೋಬೇಕು. ಅದನ್ನು ಸರ್ಕಾರ ಡಿಕ್ಲೇರ್ ಮಾಡಬೇಕು. ಈಗೇನಾಗಿದೆ, ಪ್ರತಿಯೊಂದಕ್ಕೂ ಸರ್ಕಾರ ಕೈ ನೋಡ್ಬಿಡ್ತೀವಿ ನಾವು. ಪ್ರತಿಯೊಂದು ಸಮಸ್ಯೆನ ಸರ್ಕಾರ ಬಗೆಹರಿಸತ್ತೆ ಅಂತೀವಿ. ತಪ್ಪುರಿ. ಬನ್ನಿ, ನಾವು ಜನಗಳು ಹೇಳಬೇಕು. ಜನಗಳು ಎಚ್ಚೆತ್ಕೊಳ್ಳದೇನೆ ಸರ್ಕಾರ ಎಚ್ಚೆತ್ಕೊಳ್ಳೋದಿಲ್ಲ. ಎಲ್ಲಿ ಜನಗಳು ಗುಡಿಸಲಲ್ಲಿ ವಾಸ ಮಾಡ್ತಾರೆ, ಬಡವರಾಗಿರ್ತಾರೆ, ಅಲ್ಲಿ ಆಳುವ ವರ್ಗ ಶ್ರೀಮಂತವಾಗಿರುತ್ತೆ, ಅರಮನೆಗಳಲ್ಲಿ ವಾಸ ಮಾಡ್ತಾರೆ. ಇದು ಜ್ಞಾಪಕ ಇಟ್ಕೋಬೇಕು. ಇದು ನೋಡಿ, ಸೀರಿಯಲ್ ಬಂದಿತ್ತು, ಅದು ಸೀತಾರಾಮ್ ಅಂತ ಅಂದ್ಬಿಟ್ಟು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು. ಗಮನದಲ್ಲಿ ಇಟ್ಕೋಬೇಕು ನಾವು ಇಂಥ ಅಂಶಗಳೆಲ್ಲ. ಏನಾಗುತ್ತೆ, ಏನೋ ಸೀರಿಯಲ್ ಬಂತು, ಕತೆ ಬಂತು, 15 ನಿಮಿಷ ಅರ್ಧ ಗಂಟೆ ಮಾತಾಡ್ಕೊಂಡು ಕಳೆದ್ಬಿಡ್ತೀವಿ, ಮತ್ತೆ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಹಾಗಲ್ಲ, ಎಲ್ಲಿ ರಾಜ ಅರಮನೆಯಲ್ಲಿ ವಾಸ ಮಾಡ್ತಾನೆ ಅಲ್ಲಿ ಪ್ರಜೆಗಳು ಗುಡಿಸಲಲ್ಲೇ ವಾಸ ಮಾಡ್ತಾರೆ. ಎಲ್ಲಿ ರಾಜ ಗುಡಿಸಲಲ್ಲಿ ವಾಸ ಮಾಡ್ತಾನೆ ಅಲ್ಲಿ ಪ್ರಜೆಗಳು ಅರಮನೆಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಒಂದು ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ. ಅವರೇನು ಒಂದು ನರೇಂದ್ರ ಮೋದಿ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ನಿಮ್ಮೆಲ್ಲರ ಪುಣ್ಯ. ಹಾಗಾಗಿ ಅವರೇನು ಮಾಡಿದ್ದಾರೆ, ವಿಕಸಿತ ಭಾರತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಟಿ ವಿಯಲ್ಲಿ. ಏನು ಅಂದರೆ, ಪ್ರತಿಯೊಬ್ಬ ಬಡವನಿಗೂ ವ್ಯವಸ್ಥಿತವಾದ ಸುಸಜ್ಜಿತವಾದ ಮನೆ ಮಾಡಿಕೊಡ್ತೀವಿ. ಎಷ್ಟೋ 4 ಕೋಟಿ ಮನೆ ಮಾಡಿಕೊಟ್ಟಿದ್ದಾರಂತೆ ಅಂತ ಹೇಳ್ತಾರೆ. ಯಾಕೆ ಕಾಂಗ್ರೆಸ್ನವ್ರಿಗೆ ಸಾಧ್ಯ ಆಗಲಿಲ್ಲ 75 ವರ್ಷದಲ್ಲಿ, 70 ವರ್ಷದಲ್ಲಿ, 65 ವರ್ಷದಲ್ಲಿ? ಇದು ನಿಮ್ಮೆಲ್ಲರ ಕಾಡಬೇಕಾದಂಥ ಮೂಲಭೂತವಾದ ಪ್ರಶ್ನೆ. ಇಷ್ಟೊಂದು ಟ್ಯಾಕ್ಸ್ ಕಟ್ತೀವಿ, ಎಲ್ಲಿ ಹೋಗುತ್ತೆ ಸ್ವಾಮಿ ಟ್ಯಾಕ್ಸು? ಎಲ್ಲಿ ಹೋಗುತ್ತೆ ಅಂತಂದರೆ ಬನ್ನಿ, ಈ ದುಡ್ಡು ಹರಿಶ್ಚಂದ್ರ ನಕ್ಷತ್ರಕ್ಕೆ ಬೆನ್ನದಾಗ ಎಷ್ಟು ದುಡ್ಡು ಬೇಕು ಅಂತ ಹೇಳಿದಾಗ ಆನೆ ಮೇಲೆ ನಿಂತ್ಕೊತಾರಂತೆ. ಆನೆ ಮೇಲೆ ನಿಂತ್ಕೊಂಡು ಚಿನ್ನದ ನಾಣ್ಯವನ್ನು ಉಗುರಲ್ಲಿ ಇಟ್ಕೊಂಡು ಚಿಮ್ತಾರಂತೆ. ಅದೆಷ್ಟು ದೂರಕ್ಕಾಗುತ್ತೆ ಅಷ್ಟು ದೂರ ಚಿನ್ನದ ನಾಣ್ಯ ಕೊಡುವಂತಾರಂತೆ. ಹಾಗೆ ಇವ್ರಿಗೆ ಎಷ್ಟು ದುಡ್ಡು ಪ್ರಪಂಚನೇವ್ರು ಕೊಟ್ಟು ಸಾಲದು. ಚಂದ್ರ ಬೇಕು ಅಂತಾರೆ, ಚಂದ್ರ ಆದಮೇಲೆ ಸೂರ್ಯ ಬೇಕು ಅಂತಾರೆ. ಈ ಜನಗಳಿಗೆ ದುಡ್ಡು ಕೊಟ್ಟು ಆಸ್ತಿ ಕೊಟ್ಟು ಸಮಾಧಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಬನ್ನಿ, ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ಒಬ್ಬ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನಮಗೇನಾದ್ರು ಸ್ವಾತಂತ್ರ್ಯ ಬಂದಿದೆ ಅನ್ನೋದಾದರೆ ಹೊಸ ಶಕೆ ಅಂತ ಹೇಳಿದೆ. 1947ರಲ್ಲಿ ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ಎಪಿಸೋಡ್ಗಳು ಮಾಡಿದ್ದೀವಿ. ಜನಸಾಮಾನ್ಯರಿಗೆ ಖಂಡಿತ ಬಂದಿಲ್ಲ. ಪ್ರಜಾಪ್ರಭುತ್ವದಲ್ಲಿ 4 ಪಿಲ್ಲರ್ಗಳು ಅಂತ ಹೇಳ್ತೀವಿ. ಮೊದಲನೇ ಪಿಲ್ಲರ್ ರಾಜಕೀಯ, ಅವ್ರಿಗೆ ಸಿಕ್ಕಾಪಟ್ಟೆ ಸ್ವಾತಂತ್ರ್ಯ ಬಂದುಬಿಟ್ಟಿದೆ. ಅಲ್ಲಿ ಉಳ್ಕೊಂಡಿರೋರು ಯಾರು? ಎಲ್ಲ ರಿಜೆಕ್ಟೆಡ್ ಪಾರ್ಟಿಗಳು, ಕಿತ್ತೋಗಿರೋ ಪಾರ್ಟಿಗಳು, ಮತ್ತು ಫಾಸ್ಟಾಗಿ ದುಡ್ಡು ಮಾಡ್ತಕ್ಕಂಥ ಪಾರ್ಟಿಗಳು. ನಾವೇನು ಮಾಡ್ತೀವಿ, ಮೇಲ್ವರ್ಗದ ಜನ ಬುದ್ಧಿವಂತರು ಏನು ಮಾಡ್ತೀವಿ, ಕಷ್ಟಪಟ್ಟು ಮಗನ ಇಂಜಿನಿಯರಿಂಗ್ MBBS ಮಾಡಿ ಬೇರೆ ದೇಶಗಳಿಗೆ ಕಳಿಸ್ತೀವಿ, ದುಡ್ಕೊಂಬನ್ನಿ ಅಂತ. ಇವ್ರು ಇಲ್ಲೇ ರಾಜಕೀಯ ಮಾಡಿಬಿಟ್ಟು ನಮ್ಮ ಟ್ಯಾಕ್ಸ್ ದುಡ್ಡು ₹100 ಟ್ಯಾಕ್ಸ್ ಕಟ್ಟೋ 90 ರೂಪಾಯಿ ಗುಳಂ ಸಹ ಮಾಡಿ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಎಲ್ಲರೂ ಪ್ರೈವೇಟ್ ಏರೋಪ್ಲೇನ್ಗಳು ಇಟ್ಕೊಂಡಿದ್ದಾರೆ, ಸುಮಾರು ಜನ ಪ್ರೈವೇಟ್ ಹೆಲಿಕಾಪ್ಟರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ನೋಡ್ತೀವಿ ನಾವು, ಏನು ಮಾಡೋಕ್ಕಾಗಲ್ಲ, ಮಿಸ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಅಂಥ ವ್ಯವಸ್ಥೆನೇ ಇದೆ. ಬನ್ನಿ, ಇಂಥ ವ್ಯವಸ್ಥೆನ ಸರಿ ಮಾಡಬೇಕಾಗಿರೋದು, ಇಂಥ ಕೆಟ್ಟು ಹೋಗಿರ್ತಕ್ಕಂಥ ವ್ಯವಸ್ಥೆನ ಸ್ಟ್ರೈಟ್ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದೃಷ್ಟಿಯಿಂದ ಫೋಟೋ ಬಗ್ಗೆ ವಿಶ್ಲೇಷಣೆ ಮಾಡೋಣ ಬನ್ನಿ. ನೋಡಿ, ಯಾರೋ ದಲಿತ ಸಾಹಿತಿ ಕರೆ ಕೊಡ್ತಾರೆ, ಮಾನವ ಸರಪಳಿ ನಿರ್ಮಾಣ ಮಾಡ್ತಾರೆ. ನಮಗೆ ಶೋಷಿತ ಸಮಾಜ, ಸಮಾನತೆ ಬೇಕು. ಸಮಾನತೆ ಇಲ್ಲ ರೀ, ನಿಮ್ಮ ದೇಹದಲ್ಲೇ ಸಮಾನತೆ ಇಲ್ಲ. ಮಖ ತೋರಿಸ್ಕೊಂಡು ಓಡಾಡ್ತೀರ, ದೇಹನೆಲ್ಲ ಯಾಕೆ ತೋರಿಸ್ಕೊಂಡು ಓಡಾಡೋದ? ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿ ಇದ್ದರೆ ಪ್ರಶ್ನೆ ಮಾಡ್ಕೋಬೇಕು. ಏನು ಅಂದರೆ, ನಮ್ಮ ದೇಹದಲ್ಲೂ ಮುಚ್ಕೋಬೇಕಾಗಿರೋ ಪಾರ್ಟ್ಗಳಿವೆ, ಶೋಕೇಸಲ್ಲಿ ಇಡಬೇಕಾದಂಥ ಪಾರ್ಟ್ಗಳಿವೆ. ಅದಕ್ಕೆ ಲಿಪ್ಸ್ಟಿಕ್ ಹಾಕ್ತೀವಿ, ಕಣ್ಣು ಕಾಡಿಗೆ ಹಚ್ಚುತ್ತೀವಿ, ಮುಖ ಪೌಡ್ರ್ ಹಾಕ್ತೀವಿ, ಹಣೆ ಕುಂಕುಮ ಇಡ್ತೀವಿ, ತಲೆ ಕೊಬ್ಬರಿ ಎಣ್ಣೆ ಹಾಕಿ ಬರ್ತೀವಿ, ಇದನ್ನೆಲ್ಲ ಇಟ್ಬಿಡ್ತೀವಿ. ಎಷ್ಟು ಸ್ವಾಭಾವಿಕನೋ ಸಮಾಜನೂ ಅಷ್ಟೇ ಸ್ವಭಾವ. ಹಾಗಾಗಿ ಜಾಸ್ತಿ ಕಷ್ಟಪಟ್ಟು ಓದ್ದೋನು, ಜಾಸ್ತಿ ಇದು ಮಾಡಿರೋನು, DC ಇರ್ಬೋದು, AC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಅವ್ರ ಮೇಲ್ವರ್ಗದ ಜನನೇ ರೀ ಅವರು, ಯಾವುದೇ ಜಾತಿಯಿಂದ ಬಂದಿರಲಿ.
ಅವರು ರಸ್ತೆ ಗುಡಿಸೋರು ಒಬ್ಬ ಮಗಳ ಮದುವೆ ಆಗೋದಿಲ್ಲ, ಗಮನದಲ್ಲಿ ಇಟ್ಕೋಬೇಕು. ಹೀಗೆ ಸಮಾಜದಲ್ಲಿ ಏನು ತಾರತಮ್ಯ ಇದೆ ಸಹಜ. ಸಮಾನತೆ ಅನ್ನೋದು ಒಂದು ಬೋಗಸ್. ಅದು ಏನು ಅಂದರೆ ರಾಜಕೀಯವಾಗಿ ನಾವು ಮುಂದೆ ಬರಬೇಕು. ಯಾರು ಶೋಷಿತ ಸಮಾಜ ಇದೆ, ಅತ್ಯಂತ ಕೆಳವರ್ಗದ ಸಮಾಜ ಇದೆ, ಅವ್ರನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಗೆ ಉಪಯೋಗಿಸ್ಬೇಕು. ಆ ದೃಷ್ಟಿಯಿಂದ ಇವರು ಸಮಾನತೆ ಅಸಮಾನತೆ, ಅಂಬೇಡ್ಕರ್ ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ ಹೊರತು ಆ ಥರ ಏನಿಲ್ಲ. ಸಮಾಜ ಅಂದರೆ ಕೆಟ್ಟದ್ದು ಇರುತ್ತೆ, ಒಳ್ಳೆಯದಿರುತ್ತೆ, ಮೇಲ್ವರ್ಗನೂ ಇರುತ್ತೆ, ಕೆಳವರ್ಗನೂ ಇರುತ್ತೆ, ಮತ್ತು ತಾರತಮ್ಯ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದೇ ಇರುತ್ತೆ. ಈ ತಾರತಮ್ಯ ಮಿತಿಯಾಗಬಾರ್ದು, ಮಿತಿ ಮೀರಿ ಬೆಳಿಬಾರ್ದು ಅನ್ನೋ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.